ಒಡವೆಯನೇ ಗಳಿಸಿದರೆ ಚೋರರ ಭಯವುಂಟು. ಸೊಬಕುಳ್ಳ ಮಡದಿಯನೇ ಗಳಿಸಿದರೆ ಜಾರರ ಭಯವುಂಟು. ಒಡವೆಯನೇ ಗಳಿಸಿದರೆ ಚೋರರ ಭಯವುಂಟು. ಸೊಬಗುಳ್ಳ ಮಡದಿಯನೇ ಗಳಿಸಿದರೆ ಜಾರರ ಭಯವುಂಟು. ಪೊಡವಿಯನು ಗಳಿಸಿದರೆ ಪರರಾಜರ ಭಯವುಂಟು. ಪೊಡವಿಯನು ಗಳಿಸಿದರೆ ಪರರಾಜರ ಭಯವುಂಟು. ನಿನ್ನ ಪಾದವನೇ ಗಳಿಸಿದರೆ ಮತ್ಯಾರ ಭಯವಿಲ್ಲ ಪುರಂದರ ವಿಠಲ. ಪೊಡವಿಯನು ಗಳಿಸಿದರೆ ಪರರಾಜರ ಭಯವುಂಟು. ನಿನ್ನ ಪಾದವನೇ ಗಳಿಸಿದರೆ ಮತ್ಯಾರ ಭಯವಿಲ್ಲ ಪುರಂದರ ವಿಠಲ. ನಿನ್ನ ಪಾದವನೇ ಗಳಿಸಿದರೆ ಮತ್ಯಾರ ಭಯವಿಲ್ಲ ಪುರಂದರ ವಿಠಲ. ಪುರಂದರ ವಿಠಲ. ಹರೇ ಕೃಷ್ಣ. ಭಗವಂತನ ಪಾದವನ್ನು ಹಿಡ್ಕೊಂಡ್ರೆ ಏನು ನಮಗೆ ಭಯ ಇಲ್ಲ, ಯಾವುದರಿಂದ ಭಯ ಇದೆ ಎಂಬುದನ್ನು ತೋರಿಸಿಕೊಡ್ತಾರೆ ಇಲ್ಲಿ ಪುರಂದರದಾಸ ಚಿಕ್ಕ ಊಹಾಭೋಗದೊಳಗೆ. ಒಡವೆಯನ್ನೇ ಗಳಿಸಿದರೆ ಚೋರರ ಭಯ ಉಂಟು. ಒಡವೆ ವಸ್ತು ಅಂತಾರಲ್ಲ, ಬಂಗಾರ ಬೆಳ್ಳಿ ವಜ್ರ ಆಭರಣಗಳೆಲ್ಲ ನಾವು ತಗೊಂಡು ಶೇಖರ ಮಾಡಿಟ್ಟುಕೊಂಡ್ರೆ ಚೋರರ ಕಳ್ಳರ ಭಯ ಉಂಟು. ಸೊಬಗುಳ್ಳ ಮಡದಿಯನ್ನು ಗಳಿಸಿದರೆ, ಒಳ್ಳೆ ಚಂದವಾದ ಲಕ್ಷಣವಾದ ಹೆಂಡತಿ ಮನೆಯೊಳಗಿದ್ರು ಅಂದರೆ ಜಾರರ ಭಯ ಉಂಟು. ಆ ಗಂಡಸಿಂದ ಒಂದು ಭಯ ಉಂಟು, ಜಾರತ್ವ ಮಾಡ್ತಾರಲ್ಲ ಅವರಿಂದ ಭಯ ಉಂಟು. ಪೊಡವಿಯನ್ನು ಗಳಿಸಿದರೆ, ಸರಿ ಬೇಡಪ್ಪ ಅದೆಲ್ಲ ಪೊಡವಿ ಭೂಮಿನ ನಾವು ಜಯಿಸಿ ಅದನ್ನು ತೊಗೊಂಡು ಬಂದು ಇಟ್ಕೊಂಡೇವು ಅಂದರೆ ಪರರಾಜರ ಭಯ ಉಂಟು. ಮತ್ತೊಬ್ಬರು ರಾಜರಿಂದ ಭಯ ಉಂಟು. ಅವರು ನಮ್ಮ ಮೇಲೆ ಪಡೆ ತೊಗೊಂಡು ಬರ್ತಾರೆ, ಗೆಲ್ಲಕ್ಕೆ ಬರ್ತಾರೆ, ಆಕ್ರಮಣ ಮಾಡ್ಲಿಕ್ಕೆ ಬರ್ತಾರೆ, ಅವರಿಂದ ಭಯ ಉಂಟು. ಆದರೆ ನಿನ್ನ ಪಾದವನ್ನೇ ಗಳಿಸಿದರೆ, ಭಗವಂತನ ಪಾದವನ್ನು ಹಿಡ್ಕೊಂಡು ಅವನ ಪಾದನ ನಾವು ಕದ್ದು ಬಿಟ್ಟೇವೆ ಅಂತ ಇಟ್ಕೊಳ್ರಿ. ಏನಾರು ಮಾಡಿ ಸಂಪಾದನೆ ಮಾಡ್ಕೊಬೇಕು, ಭಗವಂತನ ಪಾದನ ಹಿಡ್ಕೊಬೇಕು ಅಂತ ನಾವು ಮಾಡಿಬಿಟ್ಟೇವಂದರೆ ಮತ್ಯಾರ ಭಯವಿಲ್ಲ ಪುರಂದರ ವಿಠಲ. ಅವನ ಪಾದಕ್ಕೆ ನಾವು ಅವನ ಪಾದನ ಸ್ಮರಣೆ ಮಾಡಿದೇವಂದ್ರೆ ಅವನ ಪಾದನ ನಾವು ತಗೊಂಡು ನಾವು ನಮ್ಮ ಮನಸ್ಸು ಮನೊಳ ತಂದು ಇಟ್ಕೊಂಡೇವಂದರೆ ಯಾರಿಂದ ನಮಗೆ ಭಯ ಇಲ್ಲ. ಎಲ್ಲರಿಂದ ನಮಗೆ ಭಗವಂತ ನಮಗೆ ಅಭಯ ಕೊಡ್ತಾನೆ, ಭಯನ ನೀಗಿಸ್ತಾನೆ ಎಂಬುದನ್ನು ನಮಗೆ ದಾಸರು ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಯಾವ್ದ್ಯಾವ್ದರಿಂದ ಭಯ ಎಂಬುದನ್ನು ಮೊದಲು ತೋರಿಸ್ಬಿಟ್ಟು ಯಾವುದರಿಂದ ಭಯ ಇಲ್ಲ ಎಂಬುದನ್ನು ಸಣ್ಣ ಊಹಾಭೋಗ ಮೂಲಕವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.